ಈಗ ದಶಾಭುಕ್ತಿ ಅಂದರೆ ಏನು? ಅದು ವ್ಯಕ್ತಿಗೆ ಬಹಳ ವಿಭಿನ್ನವಾಗಿರುತ್ತಾ? ದಶಾಭುಕ್ತಿ ಅಂದರೆ ಏನಪ್ಪ ಅಂತಂದರೆ, ನೋಡಿ, ಒಬ್ಬ ವ್ಯಕ್ತಿಯ ಈ ಟೈಮಿಂಗ್ ಆಫ್ ಇವೆಂಟ್ ಅಂತ ಕರೀತಕ್ಕಂಥದ್ದು ದಶಾಭುಕ್ತಿ ಅಂತಂದರೆ. ಈಗ ಯಾರು ಒಂದು ವ್ಯಕ್ತಿ ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಾನೆ ಆ ನಕ್ಷತ್ರದಿಂದ ಆ ದಶೆ ಶುರುವಾಗುತ್ತೆ. ಈಗ ನೋಡಿ, ಸೂರ್ಯನ ನಕ್ಷತ್ರಗಳಲ್ಲಿ ಹುಟ್ಟಿದರೆ ಸೂರ್ಯ ಹುಟ್ಟಿದಾಗಲೇ ಸೂರ್ಯದಶೆ ಶುರುವಾಗಿರುತ್ತೆ. ಸೂರ್ಯನ ನಕ್ಷತ್ರಗಳು ಯಾವ್ಯಾವುದು ಅಂತಂದರೆ ಕೃತ್ತಿಕ, ಉತ್ತರಾಷಾಢ, ಹಾಗೆ ಉತ್ತರ ನಕ್ಷತ್ರ. ಇವು 3 ನಕ್ಷತ್ರಗಳಲ್ಲಿ ಹುಟ್ಟಿದಾಗ ಸೂರ್ಯನ ದಶೆ ಶುರುವಾಗಿರುತ್ತೆ ಹುಟ್ಟಿದಾಗ. ಅದು ಹಾಗೆ ಸೂರ್ಯ ಆದಮೇಲೆ ಚಂದ್ರ, ಚಂದ್ರ ಆದಮೇಲೆ ಕುಜ, ಕುಜ ಆದಮೇಲೆ ರಾಹು, ರಾಹು ಆದಮೇಲೆ ಗುರು, ಗುರು ಆದಮೇಲೆ ಶನಿ, ಶನಿ ಆದಮೇಲೆ ಬುಧ, ಬುಧ ಆದಮೇಲೆ ಕೇತು, ಕೇತು ಆದಮೇಲೆ ಶುಕ್ರ. ಒಟ್ಟು ಏನಾಯಿತು, ಸೂರ್ಯದಶೆಯಿಂದ ಶುಕ್ರದಶೆ ಬರೋವರೆಗೆ 120 ವರ್ಷಗಳು ಆಗತ್ತೆ. ಒಬ್ಬ ಮನುಷ್ಯನ ಆಯಸ್ಸು 120 ವರ್ಷಗಳು ಅಂತ ನಮಗೆ ಇರ್ತಕ್ಕಂಥದ್ದು. ಈಗ ಅರ್ಧಕ್ಕೆ ಹೋಗ್ಬಿಡ್ತಾರೆ, ಅದು ಹೇಳೋಕ್ಕಾಗಲ್ಲ. ಆದರೆ ಆ ಒಂದು ಪೂರ್ಣ ಆಯಸ್ಸಾಗುತ್ತೇನೆ 120 ವರ್ಷಗಳು ಆಗ್ತಕ್ಕಂಥದ್ದು ಅಂತ.